ಕಲಬುರಗಿಯಲ್ಲಿ ಇದೇ ವಿಚಾರವಾಗಿ ಸಚಿವ ಯತೀಂದ್ರ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈ ಪ್ರತಿಕ್ರಿಯೆ ಹೀಗಿದೆ. ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಯಾವಾಗ ಕರೀತಾರೆ ಆಗ ಹೋಗಿ ತೀರ್ಮಾನವನ್ನು ಮಾಡ್ತಾರೆ. ಈಗ ಇಡೀ ರಾಜ್ಯದಲ್ಲಿ ಮಳೆ ಕೊರತೆ ಇದೆ, ಎಲ್ಲ ಕಡೆ ಬರ ಪರಿಸ್ಥಿತಿ ಬಂದಿದೆ. ಸಿಎಂ ಪ್ರತಿ ವಿಭಾಗ ಮಟ್ಟದಲ್ಲಿ ಸಭೆ ಮಾಡ್ತಿದ್ದಾರೆ ಅಂತ ಆಡಳಿತ ಯಂತ್ರ ಚುರುಕಾಗೇ ನಡೀತಾ ಇದೆ ಅನ್ನೋದನ್ನ ಈ ಮಾತಿನಲ್ಲಿ ತಿಳಿಸಿದ್ದಾರೆ. ಮತ್ತು ಎಂದಿನಂತೆ ವರಿಷ್ಠರು ಕರೆದಾಗ ಆಗತ್ತೆ ಅಂತ ಹೇಳಿ ಸೇಫ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ. ಎಕ್ಸ್ಪಾನ್ಷನ್ ಯಾವಾಗ ರಾಹುಲ್ ಗಾಂಧಿ ಅವರು ಮತ್ತೆ ನಮ್ಮ ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೀತಾರೋ ಆಗ ಹೋಗಿ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಯಾವಾಗ ರಾಹುಲ್ ಗಾಂಧಿ ಅವರು ಮತ್ತೆ ನಮ್ಮ ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೀತಾರೋ ಆಗ ಹೋಗಿ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗುತ್ತೆ. ಡೆಲ್ಲಿಗೆ 1 or 2 days ಅಲ್ಲಿ ಹೋಗ್ತಾರೆ. ಮುಂದಿನ ತಿಂಗಳು 6ನೇ ತಾರೀಕು ಅಸೆಂಬ್ಲಿ ಇರುತ್ತೆ. ಅದರಿಂದ ಒಂದು 10-15 ದಿನ ಮುಂಚೆನೆ ಕ್ಯಾಬಿನೆಟ್ ಆಗ್ಬೋದು. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟಲ್ಲಿ ಆಗಸ್ಟ್ 6ರಿಂದ ಸೆಷನ್ ಇರುತ್ತೆ. ಗೊತ್ತಿಲ್ಲ. ಅದು ಮುಖ್ಯಮಂತ್ರಿಗಳಿಗೆ ನಾವು ಯಾವತ್ತು ಕರೀಬೇಕು ಮತ್ತು ಎಷ್ಟು ದಿನ ಇರಬೇಕು ಅನ್ನೋದನ್ನ ಮುಖ್ಯಮಂತ್ರಿಗಳ ವಿವೇಚನೆಗೆ ನಾವು ಬಿಟ್ಟಿದ್ವಿ. ಇದು ಅವರು ತೀರ್ಮಾನ ಮಾಡಬೇಕು. ಆಷಾಢದಲ್ಲಿ ಈಗ ಇವರೊಬ್ಬ ಬ್ರಾಹ್ಮಣರೆಲ್ಲನೂ ಆಷಾಢದಲ್ಲಿ ಶುಭ ಕಾರ್ಯಗಳು ಮಾಡೋದಿಲ್ವಾ? ಆಮೇಲೆ ತಮಿಳ್ನಾಡಲ್ಲಿ ತಮಿಳರು ಎಲ್ಲ ಜಾತಿಯವರು ಎಲ್ಲ ಅಲ್ಲಿರ್ತಕ್ಕಂಥವ್ರು ಎಲ್ಲ ಈಗಾಗಲೇ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನದ ಆಕಾಂಕ್ಷಿಗಳಂತೂ ಕಾಯ್ತಾ ಇದ್ದಾರೆ. ಈ ಕಡೆಗೆ ಸಚಿವರು ಕೆಲವರು ಕೂಡ ಏನಾದರೂ ನಮ್ಮ ಖಾತೆಗಳು ರೀಶಫಲ್ ಆಗುತ್ತಾ, ನಾವು ಆಸೆ ಇಟ್ಕೊಳ್ಬಹುದಾ ಅಂತ ಒದ್ದಾಡ್ತಿದ್ದಾರೆ. ಅಸಮಾಧಾನ ಇರೋರು, ಅತೃಪ್ತಿ ಇರೋರು ಯೋಚನೆ ಮಾಡ್ತಿದ್ದಾರೆ. ಇನ್ನೊಂದು ಫ್ಯಾಕ್ಟರ್ಸ್ಗಳನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ.